ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಗೆ ಸ್ವಾಗತ. ಈ ದಿನ ನಾವು ರುಚಿಯಾದಂತಹ ಪಡವಲಕಾಯಿ ಗೊಜ್ಜನ್ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪಡವಲಕಾಯಿ, ಮೀಡಿಯಂ ಸೈಜ್ ಪಡವಲಕಾಯಿ ತಗೊಂಡಿದ್ದೀನಿ. ನೋಡಿ, ನಾನು ಈ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ನಮ್ಮ ಮನೇಲಿ ಈ ತರ ಕಟ್ ಮಾಡಿನೇ ಪ್ರಾಕ್ಟೀಸ್. ಸೊ ಅದಕ್ಕೆ ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪಡವಲಕಾಯಲ್ಲಿ ಇರ್ತಕ್ಕಂತಹ ಸೀಡ್ಸ್ ಏನಿರುತ್ತೆ ಅದರಲ್ಲಿ ತುಂಬಾ ರಿಚ್ ಪ್ರೋಟೀನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸೀಡ್ಸ್ ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 3 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, 1 ಸಣ್ಣ ಈರುಳ್ಳಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, 1/4 ಸ್ಪೂನ್ ಅಷ್ಟು ಜೀರಿಗೆ, 2 ಚಿಕ್ಕ ಮೆಣಸಿ ಹಣ್ಣು, 1 ಸ್ಪೂನು ಎಣ್ಣೆ. ಎಲ್ಲರೂ ಜಸ್ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸೊ ಮೊದಲಿಗೆ ತೆಂಗಿನಕಾಯಿ ಮತ್ತೆ ಹುರ್ಗಡ್ಲೆನ ನಾವು ರುಬ್ಕೊಳ್ಳೋಣ. ನಾನು ತಗೊಂಡಿರುವಂತ 3 ಟೇಬಲ್ ಸ್ಪೂನ್ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಏನ್ ಅಕ್ಕಿ ತಗೊಂಡಿದ್ದೀನಿ ಅದನ್ನ ಹಾಕೊಂಡು ರುಬ್ಕೋಬೇಕು. ಅದಕ್ಕೆ ಎಷ್ಟು ರಿಕ್ವೈರ್ಡ್ ಇರುತ್ತೋ ಅಷ್ಟು ನೀರು ಹಾಕೊಂಡು ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಬಿ ಹಾಕಿದೆ. ಇವಾಗ ಒಗ್ಗರಣೆ ಬೇಡ, ಮೀಡಿಯಂ ಫ್ಲೇಮಲ್ಲಿ ಇದ್ರೆ ಸಾಕು. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ. ಮೊದಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಬಿಸಿಯಾಗಿದೆ. ಸಾಸಿವೆ ಮತ್ತೆ ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈರುಳ್ಳಿ ಬೇಯೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ನಾವು ಇದಕ್ಕೆ ಒಗ್ಗರಣೆಗೆ ಪಡವಲಕಾಯಿನ ಹಾಕೋತೀವಿ. ಜಸ್ಟ್ ಒಂದು 30 to 40 ಸೆಕೆಂಡ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ಮೆಣಸಿನ ಹಣ್ಣು, ಚಿಕ್ಕ 2 ಮೆಣಸಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ನಾವೀಗ ಪಡವಲಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಣ. ಒಂದು ನಿಮಿಷ ಹಾಗೆನೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ 150 ml ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸೊ ಈಗ ಸೆಟ್ ಆಗಿದೆ. ಒಂದು 3 ರಿಂದ 4 ನಿಮಿಷ ಅದು ನೀರಲ್ಲಿ ಬೇಯಬೇಕು. ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಇವಾಗ 4 ನಿಮಿಷ ಆಗಿದೆ. ಮಧ್ಯ ಓಪನ್ ಮಾಡಿ ಕೈ ಆಡ್ತಾ ಇರಬೇಕು. 4 ನಿಮಿಷ ಆದ್ಮೇಲೆ ತೆಗೆದು ನೋಡೋಣ ಬೆಂದಿದೆಯಾ ಅಂತ. ನೋಡಿ, ನೀರೆಲ್ಲ ಫುಲ್ ಕಡಿಮೆ ಆಗೋಗಿದೆ. ನಾವು ಸೀಡ್ಸ್ ಕೂಡ ಹಾಕಿರೋದ್ರಿಂದ ಎರಡನ್ನೂ ಚೆಕ್ ಮಾಡಬೇಕು. ನೋಡಿ, ಇದನ್ನ ಬೆಂದಿಲ್ಲ, ಸೀಡ್ಸ್ ಕೂಡ ಇನ್ನ ಬೇಯಬೇಕು. ಸೊ ಅದಕ್ಕೆ ನಾನು ಮತ್ತೆ ಇದಕ್ಕೆ ನೀರು ಆ್ಯಡ್ ಮಾಡಿ ರಿಕ್ವೈರ್ಮೆಂಟ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ. ಮತ್ತೆ ನಾನಿಲ್ಲಿ 150 ml ಅಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡಿ ಇನ್ನೊಂದು 3 ರಿಂದ 4 ನಿಮಿಷ ಇದನ್ನ ಬೇಯೋದಕ್ಕೆ ಬಿಡೋಣ. ಸೊ ಇವಾಗ 5 ನಿಮಿಷ ಆಗಿದೆ. ನಾನು ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ, ಮತ್ತೆ ಎಲ್ಲ ನೀರು ತಗೊಂಡಿದೆ. ಕೆಲವೊಂದೊಂದ್ಸಲ ಬೇಗ ಬೇಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಮಧ್ಯ ನೀವು ಚೆಕ್ ಮಾಡ್ಕೋತಾ ಇರಬೇಕು. ನಾನು ಇವಾಗ 5 ನಿಮಿಷ ಆದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಸ್ವಲ್ಪ ಯೆಲ್ಲೋಯಿಶ್ ಬಂದಿದೆ. ಮತ್ತೆ ಇದನ್ನ ತಗೊಂಡು ಬ್ರೇಕ್ ಮಾಡಿದ್ರೆ ಈಸಿಯಾಗಿ ಅದು ಬ್ರೇಕ್ ಆಗಬೇಕು. ಹಂಗಂದ್ರೆ ಅದು ಬೆಂದಿದೆ ಅಂತ ಅರ್ಥ. ಸೊ ನಾನು ಇದಕ್ಕೆ 1 ದೊಡ್ಡ ಟೇಬಲ್ ಸ್ಪೂನ್ ಅಲ್ಲಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಮಾಮೂಲಿ ಸಾಂಬಾರ್ ಪುಡಿ ತಗೊಂಡಿದ್ದೀನಿ. ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತೆ ನಾನು ಇದಕ್ಕೆ ನೀರು ಹಾಕೋತಾ ಇದ್ದೀನಿ, ಯಾಕಂದ್ರೆ ನಾವು ಗೊಜ್ಜು ಮಾಡ್ತಾ ಇರೋದ್ರಿಂದ ನೀರು ಇರಬೇಕು, ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ,
ಸೊ ಮತ್ತೆ ನಾನು 150 ml ಅಷ್ಟು ನೀರು ಹಾಕೊಂಡಿದ್ದೀನಿ. ತುಂಬಾ ಡಾರ್ಕ್ ಆಗಿ ಬರೋದು ಬೇಡ, ಇದು ಗೊಜ್ಜಾಗಿರೋದ್ರಿಂದ ತುಂಬಾ ಖಾರ ಖಾರ ಆದ್ರೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ನಾನು ಕೇವಲ ಒಂದೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ. ಮತ್ತೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ನಾವು ರುಬ್ಕೊಂಡಿರುವಂತ ತೆಂಗಿನಕಾಯಿ ಮತ್ತೆ ಹುರ್ಗಡ್ಲೆ, ಅಕ್ಕಿ ಹಿಟ್ಟು ಸೇರಿಸಿ ರುಬ್ಬಿರುವಂತ ಮಿಶ್ರಣ ನಾನಿಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ. ಇನ್ನ ಸ್ವಲ್ಪ ಗಟ್ಟಿಯಾಗಿದೆ, ನೀರ್ ಬೇಕು ಅಂತಂದ್ರೆ ನಾವು ನೀರ್ನ ಆಡ್ ಮಾಡ್ಕೋಬಹುದು. ಹಾಕಿ ಆದ್ಮೇಲೂ ಕೂಡ ನಾವು 3 ರಿಂದ 4 ನಿಮಿಷ ಅದನ್ನ ಕುದಿಲಿಕ್ಕೆ ಬಿಡಬೇಕು, ಹೊಂದ್ಕೋಬೇಕಲ್ಲ ತರಕಾರಿ ಜೊತೆಗೆ ಅದಕ್ಕೋಸ್ಕರ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಸರಿಗಿದೆ, ಬಟ್ ಕುದಿದ್ರೆ ಇನ್ನ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ 150 ml ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಉಳ್ಕೊಂಡಿರುವಂತಹ ಮಿಶ್ರಣದ ಜೊತೆಗೆ ಸೇರಿಸಿ ಹಾಕೋತಾ ಇದ್ದೀನಿ. ಸೊ ಮತ್ತೆ ಇದನ್ನ ನಾವು ಮಿಕ್ಸ್ ಮಾಡಬೇಕು. ಇವಾಗ ತಳ ಹಿಡಿಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಕವರ್ ಮಾಡಿ ಕುದಿಸೋದಕ್ಕಾಗೋದಿಲ್ಲ. ನಾವೇ ಕೈ ಆಡ್ತಾ ಆಡ್ತಾ ಕುದಿಸ್ಬೇಕು. 4 ರಿಂದ 5 ನಿಮಿಷ ಇದು ಚೆನ್ನಾಗಿ ಕುದಿದ್ರೆ ನಮಗೆ ಗೊಜ್ಜು ರೆಡಿ ಆಗುತ್ತೆ. ನೋಡಿ ಇವಾಗ 5 ನಿಮಿಷ ಆದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಮಗೆ ಯೂಶಲಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗೊಜ್ಜು ಮಾಡೋದ್ರಿಂದ ನನಗೆ ಇದು ಸಾಕು. ನಿಮ್ಗೆ ಏನಾದರೂ ತೆಳುವಾಗಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಪಡವಲಕಾಯಿ ಗೊಜ್ಜು ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಇವನ್ ನೀವು ರೈಸ್ ಫುಡ್ ಜೊತೆ ಕೂಡ ಇದನ್ನ ಟೇಸ್ಟ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಟ್ರೆಡಿಷನಲ್ ಸ್ಟೈಲಲ್ಲಿ ಮಾಡಿರುವಂತಹ ಪಡವಲಕಾಯಿ ಗೊಜ್ಜು ರೆಡಿ.